ಅದೇ ಆಯ್ತಾ ಬಾಲಿಗಳಿಗೆ ಅದು ಕಲ್ಲ ಕೊಡ್ಲಿಕ್ಕೆ ಬರೋದು, ತಗೊಳಕ್ಕಲ್ಲ ಬರೋದಿಲ್ಲಿ. ಇವತ್ತು ಮಂಡ್ಯ ಜಿಲ್ಲೆಯ ಸಕ್ಕರೆಯ ನಾಡು, ಸಮೃದ್ಧಿಯ ನಾಡು, ಇಡೀ ಕರ್ನಾಟಕದಲ್ಲಿ ಏಕೈಕ ಜಿಲ್ಲೆ. ಏನಾರ ಸಮೃದ್ಧಿಯನ್ನು ಕಂಡಿದಂತ ಜಿಲ್ಲೆ ಯಾವ್ದಾರ ಒಂದು ಜಿಲ್ಲೆ ಇದ್ರೆ ಅದು ಮಂಡ್ಯ ಜಿಲ್ಲೆ ಆಗಿತ್ತು. ಆದ್ರೆ ಇವತ್ತಿಗಿಲ್ಲ. ಇವತ್ತು ಅತಿ ಹೆಚ್ಚಿನ ಆತ್ಮಹತ್ಯೆ ಆಗುವಂತ ಒಂದು ಜಿಲ್ಲೆ ಯಾವುದಿದೆ ಗೊತ್ತಾ? ಅತಿ ಹೆಚ್ಚಿನ ರೈತರ ಆತ್ಮಹತ್ಯೆ ಆಗುವಂತ ಒಂದು ಜಿಲ್ಲೆ ಯಾವ್ದು? ಅತಿ ಹೆಚ್ಚಿನ ಇವತ್ತು ಬಡಿಸ್ತಾನೆ ಇರೋ ಜಿಲ್ಲೆ ಯಾವುದು? ಸಾಲ ಹೆಚ್ಚಾಗಿರೋ ಜಿಲ್ಲೆ ಯಾವುದು? ಇದ್ಯಾರು ಇವ್ರಿಗೆ ಸರ್ಕಾರದವ್ರಿಗೆ ಅರ್ಥ ಆಗಲ್ವಾ? ಚಲುವರಾಯಸ್ವಾಮಿಗೆ ಅರ್ಥ ಆಗಲ್ವಾ? ಚಲುವರಾಯಸ್ವಾಮಿ ಅವ್ರಿಗೆ ಇದು ಅರ್ಥ ಆಗಲ್ವಾ? ಜಿಲ್ಲೆ ಉಸ್ತುವಾರಿ ಸಚಿವ ಅಂದ್ರೆ ಜಿಲ್ಲೆಯನ್ನ ಕಾಪಾಡಬೇಕಾಗಿರೋರು. ಅದೇನು ನನ್ಗೆ ಗೊತ್ತಿಲ್ಲ. ಕ್ಯಾಬಿನೆಟ್ ಅಲ್ಲಿ ಏನ್ ಮಾತಾಡ್ಬೇಕಾದ್ರೆ ಮಾತಾಡ್ತೀವಿ, ಇದ ಮಾತು ಹೇಳುದು. ಅದೇ ಬೀದರ್ ಜಿಲ್ಲೆಯಲ್ಲಿ ಆ ಉಸ್ತುವಾರಿ ಸಚಿವ ಏನ್ ಕಂಡ್ರೆ ಈಶ್ವರ್ ಕಂಡ್ರೆ. ನನ್ನ ಜಿಲ್ಲೆ ವಿಚಾರಕ್ಕೆ ಬಂದ್ರೆ ನಾನು ಬಿಡಲ್ಲ. ನನ್ನ ಜಿಲ್ಲೆ ವಿಚಾರಕ್ಕೆ ಬಂದ್ರೆ ನಾನು ಬಿಡಲ್ಲ. ನನ್ನ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿರುವಂತ ವಿಶ್ವವಿದ್ಯಾನಿಲಯ ಮುಂದುವರಿಬೇಕು. ನಾನು ಮಾರ್ಕ್ಸ್ ಕೊಡೋದಾದ್ರೆ ಇದಕ್ಕೆ ಫಸ್ಟ್ ಕ್ಲಾಸ್ ಮಾರ್ಕ್ಸ್ಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು. ಏನು ಮಾಡಿಲ್ಲ. ಈಗ ಈಶಾ ಫೌಂಡೇಶನ್ಗೆ ಹೋಗಿದ್ದಾರೆ, ಪಕ್ಕದಲ್ಲೇ ಕೂತಿದ್ದಾರೆ. ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಕಾಮೆಂಟ್ ಮಾಡಿದ್ದಾರೆ. ಕಾಮೆಂಟ್ ಮಾಡಿದ್ರೆ ಏನು ಉಪಯೋಗ ಆಗಲ್ರಿ. ದಮ್ ಇದ್ರೆ ನಿಮಗೆ ಕಾಂಗ್ರೆಸ್ ಅವರಿಗೆ ಸಸ್ಪೆಂಡ್ ಮಾಡಿ. ಡಿಕೆನ ಸಸ್ಪೆಂಡ್ ಮಾಡ್ತೀರಾ? ಮಾಡಿ, ಸಸ್ಪೆಂಡ್ ಮಾಡಿ. ನಾವ್ಯಾಕೆ? ನಮ್ಮ ಪಕ್ಷದ ಆ ಥರ ಯಾವುದನ್ನು ಕೂಡ ಅವ್ರ ಜೊತೆ ಮಾತಾಡಿರುವಂಥ ಸೂಚನೆ ನಮಗಂತೂ ಇಲ್ಲ. ಫಸ್ಟು ಅವರು ಕಾಂಗ್ರೆಸ್ ಇಂದ ಸಸ್ಪೆಂಡ್ ಮಾಡಲಿ. ಮುಂದೆ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕದ ಏಕನಾಥ್ ಶಿಂದೆ ಆದ್ರೆ ಒಪ್ಕೊಳ್ತೀರಾ ನೀವು? ಗ್ಯಾರಂಟಿ. ಅವ್ರು ಶಿಂದೇನೆ. ಯಾಕೆ ಆದರೆ ಅಂತ ಹೇಳ್ತೀಯ? ಅವರು ಶಿಂದೇನೆ, ಆದರೆ ಅಂತ ಹೇಳ್ಬೇಡಿ. ಹೇಗೆ ಸರ್ ರಾಜಕೀಯ ಏನೇನು ನಡೀತದೋ ಫಸ್ಟ್ ಕಾಂಗ್ರೆಸ್ ಅವರು ರಿಯಾಕ್ಷನ್ ಏನ್ ಮಾಡ್ತಾರೋ ನೋಡೋಣ. ಅದ್ರ ಮೇಲೆ ಡಿ ಕೆ ಶಿವಕುಮಾರ್ ಕರ್ಕೊಳ್ಳೋಕೆ ತೀರ್ಮಾನ ಅಂತಾರೆ. ಸರ್ ಬಿಜೆಪಿ ಅವರು ಡಿ ಕೆ ಶಿವಕುಮಾರ್ ನಾವ್ಯಾರು ಕರೆದಿಲ್ಲ. ನಾವ್ಯಾರು ಡಿ ಕೆ ಶಿವಕುಮಾರ್ ಸರ್ ಅವ್ರು ಬಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕರ್ಕೊಳ್ಳೋದಕ್ಕೆ ಬಿಜೆಪಿ ಅವರು ತುದಿಗಾಲಲ್ಲಿ ನಿಂತಿದ್ದಾರೆ. ತೀರ್ಮಾನ ನಮ್ಮ ತೀರ್ಮಾನ. ರಾಜ್ಯದಲ್ಲಿ ನಮ್ಗೆ ಅವಶ್ಯಕತೆ ಇಲ್ಲ ಸರ್. ಮಂಡ್ಯ DCC ಬ್ಯಾಂಕ್ ಸಾಕಷ್ಟು ಹಗರಣಗಳು ನಡೀತಾ ಇದೆ ಸರ್. ಇದು ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದನ್ನು ಹೇಳ್ಬಿಡಿ, ಆಮೇಲೆ ಸರಿ ಹೇಳ್ತೀನಿ. ಏನೊಂದು ಮಂಡ್ಯ ವಿಶ್ವವಿದ್ಯಾನಿಲಯ ಸ್ಥಾಪನೆ ಆಗಲಿಕ್ಕೆ 2013ರಲ್ಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ.
ಮಂಡ್ಯ ವಿಶ್ವವಿದ್ಯಾನಿಲಯ ಆಗಬೇಕು ಅಂತ ಇಡೀ ದೇಶದಲ್ಲೇ 4 ಕಾಲೇಜುಗಳು ಆಯ್ಕೆ ಆಗಿದೆ. ಇದು ವಿಶ್ವವಿದ್ಯಾನಿಲಯ ಆಗಲಿಕ್ಕೆ ಯೋಗ್ಯವಾಗಿದೆ. ಹಾಗಾಗಿ ಈ ದಿಕ್ಕಿನಲ್ಲಿ ಇವತ್ತು ಸರ್ಕಾರದಿಂದ ಈಗ ಏನಾರ ದೊಡ್ಡ ಜಿಲ್ಲಾ ಉಸ್ತುವಾರಿ ಸಚಿವರು, ಮುಖ್ಯಮಂತ್ರಿಗಳು, ಆ ಉಪಸಮಿತಿಯ ಅಧ್ಯಕ್ಷರು, ಶಿಕ್ಷಣ ಸಚಿವರು ಏನಾದರೂ ಈಗ ವಿಶ್ವವಿದ್ಯಾನಿಲಯ ಬಿಲ್ ಪಾಸ್ ಮಾಡಿದವ್ರು ಯಾವ ಕಾಲದಲ್ಲಿ ಬಿಲ್ ಪಾಸ್ ಮಾಡಿದ್ರು? ಆ ಬಿಲ್ ಪಾಸ್ ಮಾಡಿದವ್ರು ಹೆಂಗೆ ಪಾಸ್ ಮಾಡಿದ್ರು ಗೊತ್ತೇನ್ರಿ? ವೈಸ್ ಚಾನ್ಸಲರ್ ಇಲ್ಲದ ವಿಶ್ವವಿದ್ಯಾನಿಲಯ. ಎಲ್ಲರೂ ಕೇಳಿದ್ದೀರಾ? 50 ವರ್ಷದ ರಾಜಕೀಯ ಅನುಭವ ಇರುವಂಥ ಸರ್ಕಾರದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ವೈಸ್ ಚಾನ್ಸಲರ್ ಇಲ್ಲದ ವಿಶ್ವವಿದ್ಯಾನಿಲಯ. ಆ ರೀತಿ ಅತಂತ್ರವಾಗಿ ವಿಶ್ವವಿದ್ಯಾನಿಲಯವನ್ನು ಮಾಡಿ ಅತಂತ್ರ ವ್ಯವಸ್ಥೆನಲ್ಲಿಟ್ಟು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ಭಾರತ ಸರ್ಕಾರ ಜೊತೆ ಮಾಡಿದ್ದಾರೆ. ವಿಶ್ವವಿದ್ಯಾನಿಲಯವನ್ನು ಮಾಡ್ತೀವಿ, ಅಫಿಲಿಯೇಟಿಂಗ್ ಯೂನಿವರ್ಸಿಟಿ ಮಾಡ್ತೀವಿ ಅಂತ ಮಾಡಿರೋ ಸೈನ್ ಯಾರು ಕೇಳ್ಕೊಳ್ಳಿ. ಅದೇನು ಇವ್ರಿಗೆ ಗೊತ್ತಿಲ್ಲ. ಇವತ್ತು ಈ ಸರ್ಕಾರ ಭ್ರಷ್ಟ ದುರುಡ ಕಮಿಷನ್ ಸರ್ಕಾರ ಒಂದು ನ್ಯಾಯಪೇಶ ಹಣವನ್ನು ಕೇವಲ 40 ಲಕ್ಷ ಪ್ರತಿ ವರ್ಷ ವೈಸ್ ಚಾನ್ಸಲರ್ ಸಂಬಳಕ್ಕೆ ದುಡ್ಡು ಕೊಟ್ಟಿದ್ದಾರೆ ಹೊರತು ಬೇರೆ ಏನು ನ್ಯಾಯಪೇಶೆ ಖಾಲಿ ಇರೋ ಉದ್ಯೋಗನೂ ಭರ್ತಿ ಮಾಡಿದಂಥ ಕೆಟ್ಟ ಸರ್ಕಾರ ಇದು. ಈಗೇನು ಮರು ಹಂಚಿಕೆ ಆಗಿತ್ತಲ್ಲ, ಮೈಸೂರು ವಿಶ್ವವಿದ್ಯಾನಿಲಯದಂತೂ 217 ಜನ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಪೋಸ್ಟ್ ಕೊಟ್ಟಿದ್ದೀವಿ, ಟೀಚಿಂಗ್ ಸ್ಟಾಫ್ ಪೋಸ್ಟ್ ಕೊಟ್ಟಿದ್ದೀವಿ. ಜಮೀನು ಎಷ್ಟಿದೆ ಅಂತ ಗೊತ್ತಿಲ್ಲ ಇವರಿಗೆ. 135 ಎಕರೆ ಜಮೀನಿದೆ ಮಂಡ್ಯದಲ್ಲಿ. ಸೊ ಏನು ಇವತ್ತು ನಡೀತಿದೆ, ಯಶಸ್ವಿಯಾಗಿ ನಡೀತಿದೆ. 2 ಘಟಿಕೋತ್ಸವ ಆಗಿದೆ, 20,000 ವಿದ್ಯಾರ್ಥಿಗಳಿದ್ದಾರೆ. ಮೊದಲಕ್ಕಿಂತ ಸಂಖ್ಯೆ ಹೆಚ್ಚಾಗಿದೆ. ಇವರೇನಾದ್ರು ದುಡ್ಡು ಕೊಟ್ಟಿದ್ದಾರಾ? ನಡೀತಿಲ್ವಾ? ಕಾಲಕ್ಕೂ ಪರೀಕ್ಷೆ ನಡೀತಿಲ್ವಾ? ಫಲಿತಾಂಶ ಬರ್ತಿಲ್ವಾ? ಸಂಯೋಜನೆ ಕೊಡ್ತಿಲ್ವಾ? ಸಂಶೋಧನೆ ನಡೀತಿಲ್ವಾ? ಹೆಚ್ಚಿನ ಕೋರ್ಸ್ಗಳು ಪ್ರಾರಂಭ ಮಾಡಿಲ್ಲ. ಮಂಡ್ಯ ಜಿಲ್ಲೆ ಒಂದು ವಿಶ್ವವಿದ್ಯಾನಿಲಯ ಆಗಲಿಕ್ಕೆ ಯೋಗ್ಯವಿಲ್ಲ ಅಂತ ಇವ್ರು ಹೇಳ್ತಾ ಇದ್ದಾರೆ. ಈ ಸರ್ಕಾರ ಮತ್ತು ಗುಣಮಟ್ಟ ಇವತ್ತೇನು GR ವಿದ್ಯಾಭ್ಯಾಸದ ಸಂಖ್ಯೆ 15% ಇದೆ. ಎಲ್ಲ ನೋಡಿದಾಗ ಈ ಚೆಲುವರಾಯಸ್ವಾಮಿಯವರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯನ್ನು ವಿದ್ಯಾಭ್ಯಾಸವನ್ನು ಕಾಪಾಡಲಿಕ್ಕೆ ವಿಫಲರಾಗಿದ್ದಾರೆ. ಇಲ್ಲಿನ ಚುನಾಯಿತ ಪ್ರತಿನಿಧಿಗಳು ಇದರ ಹಿತವನ್ನು ಕಾಪಾಡಲಿಕ್ಕೆ ವಿಫಲರಾಗಿದ್ದಾರೆ. ತಮ್ಮ ಅಭಿಪ್ರಾಯನೇ ಹೇಳ್ತಿಲ್ಲ. ಗಣಿಗ ರವಿ ಅವರು ಹೇಳಬೇಕು. ಇನ್ನು ಮಂಡ್ಯ ನಗರ ವಿಧಾನಸಭಾ ಕ್ಷೇತ್ರ ಇದ್ದಾರೆ, ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಕೇಳಬೇಕು. ಸೊ ಒಂದು ಕೂಡ ವಿಶ್ವವಿದ್ಯಾನಿಲಯ ಅಂದರೆ ಇವತ್ತು ಮಂಡ್ಯ ಇರೋದನ್ನು ಕಿತ್ಕೊಂಡು ನಡೀತಾ ಇರೋ ವಿಶ್ವವಿದ್ಯಾನಿಲಯನ ಮುಚ್ಚಿ ನಡೀತಾ ಇರೋದನ್ನು ಉತ್ತಾರ ಬೃಹಸ್ಪತಿಗಳೆಲ್ಲರೂ ನೋಡಿದ್ದೀರಾ? ಇಡೀ ದೇಶದಲ್ಲೆಲ್ಲರೂ ಇಂಥ ಬೃಹಸ್ಪತಿಗಳು ನೋಡಿದ್ದೀರಾ? ಇವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ಒಂದು ಮಾಸ್ಟರ್ ಪೀಸ್ಗಳು ಇರೋದಿಲ್ಲೆಲ್ಲ. ನಮ್ಮ ಕರ್ನಾಟಕದಲ್ಲಿ ಇವರಿಗೆ ಸಾಷ್ಟಾಂಗ ನಮಸ್ಕಾರ. ಗ್ಯಾರಂಟಿ ಯೋಜನೆ ನನ್ನ ಬಗ್ಗೆ ಇವತ್ತು ಅದ್ರ ಬಗ್ಗೆ ಲಿಂಕ್ ಮಾಡೋದು ಬಟ್ ನಡೀತಾ ಇರೋದು. ಇವರು ದುಡ್ಡು ಕೊಡಬೇಕಾಗಿಲ್ಲ. ದುಡ್ಡು ಕೊಡದೇನೆ ಖಾಲಿ ಇರೋ ಭರ್ತಿಗಳನ್ನು, ಖಾಲಿ ಇರೋ ಉದ್ಯೋಗಗಳನ್ನು ಭರ್ತಿ ಮಾಡಿದ್ರೆ ಸಾಕು. ಇವರೇನು ಒಂದು ನ್ಯಾಯಪೇಶ ನಮ್ಮ ಮೇಲೆ ಮಂಡ್ಯದಲ್ಲಿ ಎಲ್ಲರೂ ಹೋಗಿ ಮೂಲಭೂತ ಸೌಕರ್ಯ ಪರಿಸ್ಥಿತಿ ಅಂತ ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಬರ್ತಾರೆ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ನಾನು ಅವ್ರದ್ದು ದೊಂಬರಾಟದ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಮ್ಮ ಪಕ್ಷ ಸದೃಢವಾಗಿದೆ. ನಮ್ಗೆ ಯಾರು ಅವಶ್ಯಕತೆ ಇಲ್ಲ. ಯಾರು ಬರಬೇಕಾದವರು, ಯಾರು ಮುಂದಿನ ಬಾಗಿಲಿಂದ ಯಾರು ನನಗೆ ಗೊತ್ತಿಲ್ಲ. ಹಿಂದಿನ ಕಥೆಗಳು ಯಾರ್ದು ನನಗೆ ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ನಾನು ಮುಂಜಾಗ್ರತವಾಗಿ ನನ್ನ ಮಾತುಗಳನ್ನು ಹೇಳೋಕ್ಕಾಗಲ್ಲ. ನಮ್ಗಿಂಥದ್ದು ಏನೂ ಇಲ್ಲ. ಹಾಗಾಗಿ ಇದ್ರ ಬಗ್ಗೆ ನಾನೇನು ಮಾತಾಡಲ್ಲ. ಇವತ್ತು ವಿಶ್ವವಿದ್ಯಾನಿಲಯ ಬಿಟ್ಟರೆ ನನಗೆ ಗೊತ್ತಿಲ್ಲ. ಯಾರು ಗೊತ್ತಿದೆ ಅಲ್ಲ. ಹಾಗಾಗಿ ಸಿದ್ದರಾಮಯ್ಯನವರು ಏನು ತಟ್ಟಲ್ಲ ಅಂತ ಏನಾರು ಇದೆಯಾ? ಯಾರು ಬೇಕಾದ್ರೆ ತಟ್ಕೋಬೋದು. ರಾಜಕೀಯದಲ್ಲಿ ಏನು ಬೇಕಾದ್ರೆ ಬರ್ಬೋದು, ಹೋಗ್ಬೋದು. ಅದ್ರ ಬಗ್ಗೆ ನಾನು ಆಗು ಹೋಗುಗಳ ಬಗ್ಗೆ ಮಾತಾಡಲಿಕ್ಕಿಲ್ಲ. ಇವತ್ತು ಇವ್ರು ಮಾಡ್ತಿರೋ ತಪ್ಪಿನ ಬಗ್ಗೆ, ಜನ ವಿರೋಧಿ ನಿಲುವಿನ ಬಗ್ಗೆ, ಈ ನಮ್ಮ ಮಂಡ್ಯ ಜಿಲ್ಲೆ ಮಾಡ್ತಿರೋ ನಾವು ಹೋರಾಟಕ್ಕೆ ಬಂದಿದ್ದೀವಿ. ಈ ಜಿಲ್ಲೆಯಲ್ಲಿ ಹೋರಾಟ ಸಮಿತಿಯನ್ನು ಮಾಡಿ ಜಿಲ್ಲಾ ಹಿತರಕ್ಷಣಾ ಹೋರಾಟ ವಿಶ್ವವಿದ್ಯಾನಿಲಯವನ್ನು ಉಳಿಸಿ ಬೆಳೆಸಲಿಕ್ಕೆ ಹೋರಾಟ ಸಮಿತಿಯನ್ನು ಮಾಡಿ
ಹೋರಾಟ ಭಾಳ ಜೋರಾಗುತ್ತೆ. ಭಾಳ ಸ್ಪಷ್ಟವಾಗಿ ನಿದ್ರೆನಲ್ಲಿರೋ ಈ ಕುರುಡ ಭ್ರಷ್ಟ ಸರ್ಕಾರಕ್ಕೆ ಎಚ್ಚರಿಕೆ. ಸರ್ ಇನ್ನೊಂದು ಹೇಳಿ ಸರ್, ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿದ್ದಾರೆ ಸರ್, JDS BJP ಅವರು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅಪ್ಪ ನೀನು ಸಂಪರ್ಕದಲ್ಲಿದ್ದರೆ ನೀನು ಏನು ಬೇಕು ಮಾಡಪ್ಪ. ನೀನು ಯಾರು ಅಡ್ಡ ಬಂದವರ? ನಿನ್ಗೆ ಯಾರು ಅಡ್ಡ ಬಂದಿದ್ದಾರೆ? ಜಮೀರ್ ನಿಮಗೆ ತಾಕತ್ತಿದ್ರೆ ಮಾಡಿ ತೋರ್ಸು. ಸವಾಲ ಸರ್? ಸವಾಲಲ್ಲ, ತಾಕತ್ತಿದ್ರೆ ಮಾಡಲಿ, ಸವಾಲು ಬೇಡ. ಮಾಡಲಿ ಆಮೇಲೆ ಏನಿದೆ ನೋಡೋಣ. ಆಮೇಲೆ ಬೇರೆ ನೋಡ್ತೀರಾ ಸರ್? ನೋಡೋಣ. ಗಾಜಿನ ಮನೆಯಲ್ಲಿರೋರೆಲ್ಲ ನಮಗೆಲ್ಲ ಸವಾಲು ಹಾಕಿ